ಇಬ್ಬರು ಅಕಾಲಿಕ ಮರಣದಿಂದ ಈ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಈ ಅಜ್ಜಿ ಮಾತ್ರ ಇದ್ದಾರೆ ಪಾಪ, ಈ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ. ಆದರೆ ಈ ಊರಿನ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಅವರು ದಫನ್ ಮಾಡೋಕ್ಕೆ ಕೂಡ ಹಣ ಇರಲಿಲ್ಲಂತೆ. ಊರಿನ ಎಲ್ಲ ಪ್ರಮುಖರು ಎಲ್ಲ ಸೇರಿಕೊಂಡು ಅವರು ದಫನ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರ ಕುಟುಂಬಕ್ಕೆ ಈ ದಿನ ಆ ದುಃಖವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳಿಬಿಟ್ಟು ಆ ಭಗವಂತನ ನಾನು ಬೇಡ್ಕೊತೀನಿ. ಈಗ ಈ ಇಬ್ಬರು ಮಕ್ಕಳು ಏನು ಇದ್ದಾರೋ ಇವರು ದೊಡ್ಡ ಆಗೋವರೆಗೂ ಇವ್ರದ್ದು ಎಜುಕೇಷನ್ನು ಮತ್ತು ಹಾಸ್ಪಿಟಲ್ ಖರ್ಚು ನಾನು ಭರಿಸ್ತೀನಿ. ಈ ಊರನ್ನ ಯಾರಾದರೂ ಮುಖಂಡರು ನನಗೆ ಕಮ್ಯುನಿಕೇಷನಲ್ಲಿ ಇದ್ದು ಇವ್ರದ್ದು ಏನೇ ಜವಾಬ್ದಾರಿ ಬರಲಿ, ಈ ಇಬ್ಬರು ಹುಡುಗರದು ನಮ್ಮ ಹೆಣ್ಮಗುದು ಮತ್ತು ಇವ್ರದ್ದು ದೊಡ್ಡವರಾಗೋವರೆಗೂ ನಾನು ಎಜುಕೇಷನ್ದು ಆಮೇಲೆ ಹಾಸ್ಪಿಟಲ್ದು ಅವ್ರ ಬಟ್ಟೆ ಅವ್ರಿಗೆ ಏನೇನು ಖರ್ಚು ಆಗುತ್ತೋ ಅದನ್ನೆಲ್ಲ ನಾನು ಒಬ್ಬನೇ ಭರಿಸ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈ ಮನೆ ಕೂಡ ಅಷ್ಟೇ, ಈ ಮನೆ ಏನಿದೆಯೋ ಈ ಮನೆ ಕೂಡ ನಾನು ಎಲ್ಲ ಪ್ಲಾಸ್ಟಿಂಗ್ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈಗ ಸ್ವಲ್ಪ ಅರ್ಜೆಂಟಿಗೆ ಅವ್ರಿಗೆ ಏನಾದರೂ ಖರ್ಚುಗಳು ಇರ್ತವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಧನ ಸಹಾಯ ಮಾಡ್ತಾಯಿದ್ದೀನಿ. ಇದೆಲ್ಲ ನಾನು ಮಾಡಿಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. అజయ్ ఈ ఇల్లు రిపేర్ చేయిస్తా. ఈ బిడ్డలకి వాళ్ళ పెద్ద ఊరుకో స్కూల్కి వాళ్ళ బట్టలు వాళ్ళ ఫీజులు నాకు ఈ అప్పు ద్వారా ఫోన్ చేపిస్తే ఈ ఫీజులు బట్టలు అన్ని నేను పంపిస్తా. ఈ వారంలోనే బట్టలు అంతా పంపిస్తాను. ఏమన్నా ఫీజులు ఏమైనా ఉంటే వాళ్ళ హాస్పిటల్ ఏమైనా ఉంటే చెప్పమను. ఈ ఇల్లు రెడీ చేస్తా, వాళ్ళకి ఏమైనా చేస్తా.